ಕಾವೇರಿ ವನ್ಯಧಾಮದಲ್ಲಿ ಶೂಟೌಟ್ ಪ್ರಕರಣ ಅನುಮಾನಕ್ಕೆ ಕಾರಣವಾಗಿದೆ. ಇದೀಗ ಜಪ್ತಿ ಮಾಡಿರುವ ವಸ್ತುಗಳು, ಘಟನಾ ಸ್ಥಳದಲ್ಲಿ ವಶಪಡಿಸಿಕೊಳ್ಳಲಾದಂತಹ ವಸ್ತುಗಳಿದೆಯಲ್ಲ, ಅದೇ ಈಗ ಸಾಕಷ್ಟು ಸಂಶಯಗಳಿಗೆ ಕಾರಣ ಆಗ್ತಾ ಇದೆ. ವನ್ಯಧಾಮದಲ್ಲಿ ಮೊನ್ನೆ ಆದಂತಹ ಬೇಟೆಗಾರರ ಶೂಟೌಟ್ ಪ್ರಕರಣದಲ್ಲಿ 3 ಎನ್ಕೌಂಟರ್ ಮಾಡಲಾಗಿತ್ತು. ಅವರ ಬಳಿ ಈಗಾಗಲೇ 2 ಚೀಲ ಮಾಂಸ ಸಿಕ್ಕಿದೆ, 1 ನಾಡ ಬಂದೂಕು ಸಿಕ್ಕಿದೆ ಅಂತ ಹೇಳಲಾಯಿತು. ಇಂತಹ ಸಂದರ್ಭದಲ್ಲಿ ಮೊಬೈಲ್ಸ್, ಚೂರಿ, ಚಾಕು, ಮಚ್ಚು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಹೊಸ ಚಪ್ಪಲಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸ್ಟಿಕ್ಕರ್ ಕಳಚದ, ಕಾಲಿಗೆ ಧರಿಸದ ಹೊಸ ಚಪ್ಪಲಿ, ಸ್ವಲ್ಪವೂ ಕೂಡ ಕೊಳೆಯಾಗಿಲ್ಲ. ಪ್ಯಾರಗಾನ್ ಚಪ್ಪಲಿಗಳು. ಅರಣ್ಯಾಧಿಕಾರಿಗಳ ನಡೆ ಮೇಲೇನೆ ಇದೀಗ ಅನುಮಾನ. ತಪ್ಪು ಮುಚ್ಚೋದಿಕ್ಕೆ ಹೋಗಿ ಮತ್ತೊಂದು ತಪ್ಪನ್ನ ಎಸಗಿದ್ರ ಅರಣ್ಯಾಧಿಕಾರಿಗಳು. ಏನೇನ್ ಸಿಕ್ತು, ಏನೇನು ವಶಪಡಿಸಿಕೊಂಡಿದ್ದಾರೆ ಅಂತ ತೋರಿಸ್ಬೇಕು. ಇಂತಹ ಸಂದರ್ಭದಲ್ಲಿ ತೋರಿಸೋದಿಕ್ಕೆ ಹೋಗಿ ಇದೀಗ ಮತ್ತೊಂದು ತಪ್ಪನ್ನ ತಾವು ತಮ್ಮ ಮೈ ಮೇಲೆ ಎಳ್ಕೊಂಡ್ರ, ಎಡವಟ್ಟು ಮಾಡ್ಕೊಂಡ್ರ ಅರಣ್ಯಾಧಿಕಾರಿಗಳು. ಸ್ವಲ್ಪವೂ ಕೊಳೆಯಾಗದ ಚಪ್ಪಲಿಗಳನ್ನು ಕೂಡ ತೋರಿಸಲ್ಲ. ಬಿಲ್ ಕೂಡ ತೆಗ್ದಿಲ್ಲ ನೋಡಿ. ಕಾಡಿಗೆ ಹೋಗುವವರು ಬಿಲ್ಲು ತೆಗೆಯದೆ, ಅಷ್ಟು ಏನೂ ಕೊಳೆಯಾಗದೆ, ಮಣ್ಣು ಚೂರು ಆಗದೆ ಆ ಚಪ್ಪಲಿಯನ್ನ ಹಾಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ? ಇದನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಹಾಗಾದ್ರೆ ಇದುವೇ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಪ್ರಮುಖವಾಗಿ ಈಗಾಗಲೇ ಅಲ್ಲಿ ಇರುವಂತಹ ಚಾಕು, ಚೂರಿ ಇವೆಲ್ಲವೂ ಕೂಡ ಅಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ಮೊದಲ ದಿನವೇ ಒಂದಷ್ಟು ಇವರು ಅದು ಸಿಕ್ಕಿದೆ, ಇದು ಸಿಕ್ಕಿದೆ ಅಂತ ಅರಣ್ಯಾಧಿಕಾರಿಗಳು ಹೇಳಿದಂತಹ ಸಂದರ್ಭದಲ್ಲಿ ಯಾಕೆ ಅದನ್ನ ತೋರಿಸ್ತಾ ಇಲ್ಲ, ಮಾಧ್ಯಮಗಳ ಮುಂದೆ ಯಾಕೆ ತೋರಿಸ್ತಾ ಇಲ್ಲ ಅನ್ನುವಂತಹ ಅನುಮಾನಗಳು ಅವತ್ತಿನಿಂದನೇ ಆರಂಭ ಆಗಿತ್ತು. ಆದ್ರೆ ಇವತ್ತು ವಶಪಡಿಸಿಕೊಂಡ ವಸ್ತುಗಳನ್ನು ತೋರಿಸುವ ಸಂದರ್ಭದಲ್ಲಿ ಮಾಡಿದಂತಹ ಎಡವಟ್ಟುಗಳನ್ನ ಹೇಳೋದಾದ್ರೆ ಖಂಡಿತ ಇದು ಅನುಮಾನ ಕೇಳಿ ಮಾಡ್ತಾ ಇದೆ. ಯಾಕಂದ್ರೆ ಒಂದು 15ನೇ ತಾರೀಕು ಏನ್ ಘಟನೆ ನಡೀತಾ ಅವತ್ತು ಒಂದು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿದ್ರು ಕಾವೇರಿ ವನ್ಯಧಾಮ ಅಧಿಕಾರಿಗಳು. ಅದ್ರಲ್ಲಿ ಏನಂತಂದ್ರೆ 2 ಚೀಲದಲ್ಲಿ ಪ್ರಾಣಿ ಮಾಂಸ ಸಿಕ್ತು ಮತ್ತು ಒಂದು ನೀಲಿ ಬಣ್ಣದ ಬ್ಯಾಗ್ ಸಿಕ್ಕಿದೆ. ಅದರೊಳಗೆ ಒಂದು ಸ್ಟೀಲ್ ಚಮಚ, ಸಣ್ಣ ಪಾತ್ರೆ ಮತ್ತು ದೊಡ್ಡ ಪಾತ್ರೆ, ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಕಪ್ಲ, ಮತ್ತೆ ಬ್ಯಾಗ್, ಅಕ್ಕಿ, ಈರುಳ್ಳಿ, ಟೊಮೊಟೊ ಇವೆಲ್ಲ ಸಿಕ್ಕಿದೆ ಅಂತ ಹೇಳಿ ಒಂದು ಪ್ರೆಸ್ ನೋಟ್ ಅನ್ನು. ಅದ್ರ ಜೊತೆಗೆ ಬೆಲ್ಲ ಸಹ ಸಿಕ್ಕಿದೆ, ಮತ್ತೆ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ, ಮತ್ತೆ 2 ಜೊತೆ 8 ಇಂಚು ಅಳತೆಯ ಪ್ಯಾರಗನ್ ಚಪ್ಪಲಿ ಸಿಕ್ಕಿವೆ ಅಂತ ಹೇಳಿದ್ದಾರೆ. ಅದನ್ನ ಹಾಕೊಂಡು ಹೋಗಿದ್ರ ಅಥವಾ ಬ್ಯಾಗ್ ಒಳಗಿದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಖಚಿತ ಮಾಹಿತಿಯನ್ನ ಸಿಕ್ಕಿಲ್ಲ. ಬ್ಯಾಗ್ನೊಳಗಿದ್ರೆ ಕಾಡೊಳಗಡೆ ಯಾಕೆ ಹಾಕೊಂಡೋದ್ರು ಅವರು ಬ್ಯಾಗ್ನೊಳಗಡೆ ಹೊಸ ಚಪ್ಪಲಿ ಅನ್ನೋದನ್ನ ಅರಣ್ಯಾಧಿಕಾರಿಗಳು ಹೇಳ್ಬೇಕು. ಆದ್ರೆ ಅರಣ್ಯಾಧಿಕಾರಿಗಳು ಯಾರು ಸಹ ಕೈ ಸಿಗ್ತಲ್ಲ. ಇವೆಲ್ಲ ನಡೆಗಳು ಒಂದು ರೀತಿ ಅನುಮಾನಕ್ಕೆ ಎಡೆ ಮಾಡ್ತಾರೆ. ಇಲ್ಲಿ ಲೋಕಲ್ ಆಗಿ ಏನ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವತ್ತೇ ಮಾಡ್ಬೇಕಾಗಿತ್ತು, ಅವತ್ತೇ ಹಾಜರು ಮಾಡ್ಬೇಕಾಗಿತ್ತು. ಪೊಲೀಸರನ್ನ ಕರ್ಕೊಂಡೋಗಿ ಅಥವಾ ಹಿರಿಯ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಹಾಜರು ಮಾಡಿ ವಶಪಡಿಸ್ಕೊಂಡಿದ್ರೆ ಒಪ್ಪೋದಾಗಿತ್ತು. ಇವತ್ತು ಎಲ್ಲ ಫೋಟೋಗಳನ್ನ ರಿಲೀಸ್ ಮಾಡಿ ಮಾಂಸ ವಶಪಡಿಸ್ಕೊಂಡಿದೀವಿ, ಚಪ್ಪಲಿ ವಶಪಡಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ಇವರೇ ತಗೊಂಡೋಗಿ ಇಟ್ಟಿರ್ಬೋದು ಅನ್ನೋ ಒಂದು ಅನುಮಾನ ಗ್ರಾಮಸ್ಥರಲ್ಲಿ ಮೂಡಿದೆ. ಹಾಗೆ ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ಹಾಗಾದ್ರೆ ಮಾತ್ರ ಸತ್ಯಾಂಶ ಹೊರಬರೋ ಸಾಧ್ಯತೆಗಳಿವೆ. ನಂದೀಶ್, ಈಗ ಅಲ್ಲಿ ಅವತ್ತು ಪ್ರೆಸ್ ನೋಟ್ ಅಲ್ಲಿ ತೋರಿಸಿರುವಂತದ್ದು ಜೊತೆಗೆ ಅದಕ್ಕೆ ಬೇಕಾದಂತಹ ಪೂರಕವಾಗಿ ತೋರಿಸುವಂತಹ ಅನಿವಾರ್ಯತೆ ಎದುರಾಯ್ತು ಅವರಿಗೆ. ಈ ಮೂಲಕ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಳ್ಳುವಂತಹ ಕೆಲಸಗಳ ಆಯ್ತಾ? ಈಗ ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ, ಜೊತೆಗೆ ಈ ಮೇಲಾಧಿಕಾರಿಗಳು ಇದು ಗಮನಕ್ಕೆ ಬಂದಿಲ್ವಾ? ಮೇಲಧಿಕಾರಿಗಳೇ ಈ ಪ್ರೆಸ್ ನೋಟ್ ರಿಲೀಸ್ ಮಾಡಿರೋದು ಮತ್ತು ಇವತ್ತು ಫೋಟೋಗಳನ್ನು ಸಹ ಒಂದೊಂದಾಗಿ ಬೇರೆ ಬೇರೆ ಕಡೆಯಿಂದ ಬಿಡ್ತಾ ಇದ್ದಾರೆ ಹೊರಗಡೆಗೆ. ಅದರಲ್ಲಿ ಬ್ಯಾಗ್ನೊಳಗಡೆ ಇತ್ತು ಚಪ್ಪಲಿ ಅಂತ ಹೇಳಿದ್ರೆ, ಜೊತೆಗೆ ಅಲ್ಲೂ ಸಹ 2 ಜೊತೆ ಚಪ್ಪಲಿ ಬಿದ್ದಿವೆ. ಅಲ್ಲಿ ಏನು ಮಹಾಜರ್ಗೆ ಹೋಗಿದ್ರು ಆ ಸಂದರ್ಭದಲ್ಲಿ 2 ಜೊತೆ ಚಪ್ಪಲಿ ಬಿದ್ದಿರೋದು ಸಹ ಕಂಡು ಬಂದಿದೆ. ಆ ಚಪ್ಪಲಿನ ಅಥವಾ ಈ ಚಪ್ಪಲಿನ ಅನ್ನೋದ್ರ ಬಗ್ಗೆ ಅನುಮಾನ. ಯಾಕಂದ್ರೆ ಪ್ರೆಸ್ ನೋಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೀಲಿ ಬ್ಯಾಗ್ನೊಳಗಡೆ ಇವೆಲ್ಲ ವಸ್ತುಗಳಿದ್ದು, ಅದ್ರ ಜೊತೆ ಚಪ್ಪಲಿನೂ ಇತ್ತು, ಪ್ಯಾರಗಾನ್ ಚಪ್ಪಲಿನೂ ಅಂತ ಕೊಟ್ಟಿದ್ದಾರೆ. ಆ ಕೆಳಗಡೆ ಬಿದ್ದಿರೋ ಚಪ್ಪಲಿಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಅಲ್ಲಿ ಚಪ್ಪಲಿಗಳು ಬಿದ್ದಿದೆ, ಅದು ಕೊಳೆಯಾಗಿದೆಯಾ ಇಲ್ವಾ, ಮತ್ತೆ ಇದು ಸ್ಟಿಕ್ಕರ್ ಸಹ ಅರ್ದಿಲ್ಲ. ಇವರು ಒಳಗಡೆ ಬ್ಯಾಗ್ನೊಳಗೆ ಇಟ್ಕೊಂಡು ಒಳಗಡೆ ಯಾಕೆ ಹೊಸ ಚಪ್ಪಲಿ ತಗೊಂಡೋದ್ರು ಅಂತ ಅನುಮಾನ ಆಗ್ತದೆ. ಗ್ರಾಮಸ್ಥರು ಏನ್ ಅನುಮಾನ ಅಂದ್ರೆ ಇವರು ಅವತ್ತೇ ಸಿಕ್ಕಿದ್ಮೇಲೆ ಹಿರಿಯ ಅಧಿಕಾರಿಗಳ ಮತ್ತು ಪಂಚಾಯತ್ನ ಕರ್ಕೊಂಡೋಗಿ ಹಾಜರು ಮಾಡ್ಬೇಕಾಗಿತ್ತು ಏನೇನ್ ಸಿಕ್ಕಿದೆ ವಸ್ತುಗಳು ಅಂತ. ಇವತ್ತು ಪ್ರೆಸ್ ರಿಲೀಸ್ ಮಾಡಿ ಇಂಥ ವಸ್ತುಗಳು ಸಿಕ್ಕಿವೆ ಅಂದ್ರೆ ನಾವು ನಂಬಕ್ ಸಾಧ್ಯ ಇಲ್ಲ. ಇವರೇ ತಗೊಂಡೋಗಿ ಇಟ್ಟಿರ್ಬೋದು, ಇವರೇ ತಗೊಂಡೋಗಿ ಮಾಂಸ ಇಟ್ಟಿರ್ಬೋದು, ಇವರೇ ತಗೊಂಡೋಗಿ ಚಪ್ಪಲಿಗಳು ಇಟ್ಟಿರ್ಬೋದು, ಇವರೇ ತಗೊಂಡೋಗಿ ಬೇರೆ ಬೇರೆ ವಸ್ತುಗಳು ಇಟ್ಟಿರ್ಬೋದು. ಇದ್ರ ಬಗ್ಗೆ ಅನುಮಾನ ಇದೆ ನಮಗೆ. ಕೂಲಂಕುಷವಾಗಿ ತನಿಖೆ ಆಗ್ಬೇಕು. ಇದೆಲ್ಲ ಬೆರಳಚ್ಚನ್ನ ಇದ್ ಮಾಡ್ಬೇಕಾಗಿತ್ತು. ಸುಮ್ನೆ ಯಾಕೆ ಇವರು ಎತ್ಕೊಂಡ್ ಬಂದು ಈಗ ಈ ತರ ಪ್ರೆಸ್ ರಿಲೀಸ್ ಮಾಡಿ ಜನರಲ್ಲಿ ಅನುಮಾನ ಉಂಟು ಮಾಡ್ತಿದ್ದಾರೆ, ಒಂದು ತಪ್ಪು ಮೇಲೆ ತಪ್ಪು ಎಸಗ್ತಾ ಇದ್ದಾರೆ ಅಂತ ಹೇಳಿ ಒಂದು ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ಇದು ಲೋಕಲ್ ಮ್ಯಾಜಿಸ್ಟ್ರೇಟ್ ಇಂದ ತನಿಖೆ ಸಾಧ್ಯ ಇಲ್ಲ ಇದು. ಯಾಕಂದ್ರೆ ಅವರು ಸರ್ಕಾರ ಪರನೇ ವರದಿ ಕೊಡ್ತಾರೆ. ಹಾಗಾಗಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಉನ್ನತ ತನಿಖೆ ಆಗಿ ಇದು ತಪ್ಪಿತಸ್ಥರು ಯಾರು ಹೋಗಿದ್ದವ್ರ ತಪ್ಪ ಅಥವಾ ಒಳಗಡೆ ಗುಂಡಾಸ್ತವ್ರ ತಪ್ಪ ಯಾವ್ದ್ರ ಬಗ್ಗೆ ಕೂಲಂಕುಷವಾದ ಒಂದು ತನಿಖೆ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಶಾಗ್ಯ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ವಿರೋಧ ಘಟನೆಯನ್ನ ಖಂಡಿಸಿದ್ದಾರೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್.
ಮನುಷ್ಯರನ್ನ ಪ್ರಾಣಿಯನ್ನ ಒಂದೇ ಮಾಡ್ಕೊಂಡಿದ್ದಾರೆ ಇವರು. ಜಿಂಕೆ ಮಾಂಸ ತಗೊಂಡು ಹೋಗ್ತಿದ್ರು ಅಂತ ಹೇಳಲಾಗಿದೆ. ಇದು ಸರಿಯಲ್ಲ. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಯನ್ನ ಖಂಡಿಸಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಮನುಷ್ಯರನ್ನು ಪ್ರಾಣಿಯನ್ನು ಒಂದೇ ಮಾಡ್ಕೊಂಡಿದ್ದಾರೆ, ಜಿಂಕೆ ಮಾಂಸ ತಗೊಂಡು ಹೋಗ್ತಿದ್ರು ಅಂತ ಹೇಳಲಾಗ್ತಿದೆ. ಇದು ಸರಿ ಅಲ್ಲ. ಈ ಬಗ್ಗೆ ಸೂಕ್ತವಾದಂತಹ ತನಿಖೆ ಆಗಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಅವರೇ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಘಟನೆಯನ್ನ ಅವರೇ ಖಂಡಿಸಿದ್ದಾರೆ. ಈಗಾಗಲೇ ಈ ಸಂಬಂಧ ನಾವು ಅನೇಕ ಸಚಿವರುಗಳ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದೀವಿ, ಏನೇನು ಹೇಳ್ತಿದ್ದಾರೆ ಅಂತ ಹೇಳಿ. ಬಟ್ ಎಸ್ ಮಲ್ಲಿಕಾರ್ಜುನ್ ಅವರು ಈ ಘಟನೆಯನ್ನ ಖಂಡಿಸಿದ್ದಾರೆ. ನದಿಕೆಯಲ್ಲಿ ಅದು ಬಾರಾಯಿತು. ಈಗೇನು ಮನುಷ್ಯರು ಪ್ರಾಣಿಗಳು ಒಂದೇ ರೀತಿ ಇದು ಮಾಡ್ಯಾರ, ಇದನ್ನು ನಾನು ಖಂಡಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಮಂತ್ರಿಗಳು ಮಾತನಾಡ್ತಾ ಹೇಳಿದ್ದಾರೆ. ಏನು ಅವರು ಜಿಂಕೆ ಮಾಂಸವನ್ನು ಒಯ್ತಿದ್ರು ಮತ್ತು ರೈಫಲ್ಗಳನ್ನ ಹಿಡ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ಅದನ್ನು ಕುಲಂಕಷವಾಗಿ ಪರಿಶೀಲನೆ ಮಾಡಿ ಏನು ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಮತ್ತು ಅದ್ರ ಬಗ್ಗೆ ಯಾರೇ ಏನೇ ಮಾಡಿದ್ರು ಅದ್ರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ನಿರ್ಧಾರ ತೆಗೆದುಕೊಂಡು ಅವ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕು. ಬಾರಾಯಿತು. ಈಗೇನು ಮನುಷ್ಯರು ಪ್ರಾಣಿಗಳು ಒಂದೇ ರೀತಿ ಇದು ಮಾಡ್ಯಾರ, ಇದನ್ನು ನಾನು ಖಂಡಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಮಂತ್ರಿಗಳು ಮಾತನಾಡ್ತಾ ಹೇಳಿದ್ದಾರೆ. ಏನು ಅವರು ಜಿಂಕೆ ಮಾಂಸವನ್ನು ಒಯ್ತಿದ್ರು ಮತ್ತು ರೈಫಲ್ಗಳನ್ನ ಹಿಡ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ಅದನ್ನು ಕುಲಂಕಷವಾಗಿ ಪರಿಶೀಲನೆ ಮಾಡಿ ಏನು ಅನ್ನೋದ್ರ ಬಗ್ಗೆ. ಇದೀಗ ವಿಧಾನ ಪರಿಷತ್ತಲ್ಲೂ ಕೂಡ ಶಾಗ್ಯ ಶೂಟೌಟ್ ಪ್ರಕರಣ ಇದೀಗ ಪ್ರಸ್ತಾಪ ಆಗ್ತಾ ಇದೆ, ಚರ್ಚೆ ನಡೀತಾ ಇದೆ. ಕೇಸಸ್ ಇರ್ಬೋದು, ಇಲ್ಲ ಅಂತಲ್ಲ, ನಾನು ಹೇಳ್ತಾ ಇಲ್ಲ. ದೇರ್ ಆರ್ ಪ್ರೊಫೆಷನಲ್ ಹಂಟರ್ಸ್, ಕ್ರಿಮಿನಲ್ಸ್. ಒಂದು ಉದಾಹರಣೆ ಹೇಳ್ತೀನಿ, ಒಂದು ಘಟನೆ ಹೇಳ್ತೀನಿ ಸಭಾಪತಿಗಳೇ. ಪಾಲಾರ್ದು ಒಂದು ಇದಿದೆ, ಏನು ನಮ್ಮ ಕರ್ನಾಟಕಗೆ ಮತ್ತೆ ತಮಿಳುನಾಡಿಗೆ ಒಂದು ಪಾಲಾರ್ ಬ್ರಿಡ್ಜ್ ಅಂತಿದೆ, ಮಾದೇಶ್ವರನ ಬೆಟ್ಟದ ತುದಿಯಲ್ಲಿ. ಅದೇ ನಮ್ಮ ಬಾರ್ಡರ್ ಲಾಸ್ಟು. ಎಷ್ಟು ಪೋಚರ್ಸ್ ಎಷ್ಟು ಹೆಂಗಿದ್ದಾರೆ ಅನ್ನೋದಕ್ಕೆ, ಅಂದ್ರೆ ಇಲ್ಲಿಗೂ ಅಲ್ಲಿಗೆ ಬಹಳ ಜಾಗ್ರಫಿಕಲಿ ಬಹಳ ಡಿಸ್ಟೆನ್ಸ್ ಇದೆ, ಪಕ್ಕದ ಊರೇನಲ್ಲ ಅದು. ನಮ್ಮ ಚೆಕ್ ಪೋಸ್ಟ್ ನ ಹೊಡೆದಾಕಿ ಆಫೀಸರ್ಸ್ ಗಾಡಿಗೆ ಬೆಂಕಿ ಹಾಕಿ ಒಳಗಡೆ ರಾಜಾರೋಷ ಬಂದು ಹಂಟಿಂಗ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ರು. ನಾನು ಮಾನ್ಯ ಮಂತ್ರಿಗಳಲ್ಲಿ ಕೇಳೋದಿಷ್ಟೇ, ಗಡಿಪಾರು ಮಾಡೋದಕ್ಕೆ ಕೆಲವು ಅರ್ಜಿಗಳಿತ್ತು. ಲೋಕಲ್ ತಹಸೀಲ್ದಾರ್ಗಳು ಯಾಕೆ ಇನ್ನೂ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ? ಒಂದು ಇಬ್ಬರು ಮೂರು ಜನದ್ದು ಬಹಳ ದೊಡ್ಡ ಕ್ರಿಮಿನಲ್ಸ್ಗೆ ಗಡಿಪಾರು ಮಾಡಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಬಂದಿತ್ತು ಫಾರೆಸ್ಟ್ನವರಿಂದ. ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಈಗಲೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆನೆ ಪೋಚಿಂಗ್ ಮಾಡ್ತಾರೆ, ಎಲ್ಲಾ ತರದ ಪೋಚಿಂಗ್ ಮಾಡ್ತಾರೆ ಪಾಲಾರ್ ಕಡೆ ಮಾದೇಶ್ವರನ ಬೆಟ್ಟದ ತುದಿಯಲ್ಲಿ. ಅದನ್ನ ಯಾಕೆ ತಹಸೀಲ್ದಾರ್ಗಳು ಅದ್ರ ಮೇಲೆ ಕುಂತಿದ್ದಾರೆ, ಇನ್ನು ಅದನ್ನ ಯಾಕೆ ಇನ್ನೂ ಪರ್ಮಿಷನ್ ಕೊಟ್ಟು ಅವ್ರನ್ನ ಹೊರಗಡೆ ಹಾಕಿಲ್ಲ? ಈ ತರದ ಘಟನೆಗಳನ್ನ ನಾವು ಕ್ರಮಗಳನ್ನ ತಗೊಂಡಿದ್ರೆ ಇಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಏನಾಗಿದೆ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಅವ್ರಿಗೆಲ್ಲ 45-50 ಏಜ್ ಇರ್ಬೋದು. ನಾನು ಹೇಳೋದೇನಂತಂದ್ರೆ, ನೀವು ದಯಮಾಡಿ ಇದಕ್ಕೆ ಏನು ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಅದು ಎನ್ಕ್ವೈರಿ ಆಗ್ಲೇ. ಏನು ತಪ್ಪಿತಸ್ಥರಾಗಿದ್ರೆ ನೀವೇನು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಇಫ್ ದೇ ಆರ್ ಇನ್ನೋಸೆಂಟ್, ಇಫ್ ದೇ ಆರ್ ಫೌಂಡ್ ದೇ ಆರ್ ಇನ್ನೋಸೆಂಟ್.